ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ಈ ಪ್ರೀತಿ ಇಲ್ಲದ ಮೇಲೆ ಮತ್ತು ಇತರ ಕಥೆಗಳು ಅನ್ನೋ ಪುಸ್ತಕ ನಾನು ಬರೆದಿದ್ದೇನೆ. HSRA ಪಬ್ಲಿಕೇಶನ್ನವರು ಲಗ್ಗೆರೆ ಪಬ್ಲಿಷ್ ಮಾಡಿದ್ದಾರೆ. 120 ರೂಪೀಸ್ ಈ ಪುಸ್ತಕದ ಬೆಲೆ. 12 ಕಥೆಗಳನ್ನು ಆಲ್ರೆಡಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಈಗ 13ನೇ ಕಥೆ, ಕಾಲೇಜು ರಂಗ ಪ್ರೇಮ ತರಂಗ ಅಂತ. ಇದು ಲೆಂತಿ ಕತೆ. ಇದೂ ಅಷ್ಟೇ, ನಾನು ನಾವೆಲ್ ಮಾಡೋಕ್ಕೆ ಅಂತ ಹೋದೆ, ಬಟ್ ನಾನು ಹೇಳ್ದಂಗೆ ಅವಾಗ ಕೀಮೋ ಆಗ್ತಿದ್ದರಿಂದ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಈ ಕತೆ ಈ ಪುಸ್ತಕದಲ್ಲಿ 1 2 3 4 5 6 7 8 9 ಪೇಜ್ ಇದೆ. ಇದೊಂದು ಯೂನಿವರ್ಸಿಟಿಯಲ್ಲಿ ನಡೆಯುವಂತಹ ಪ್ರೇಮ ಪ್ರಸಂಗ. ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸು ಸೇರಿದೆ. ಹೆಚ್ಚಿಗೆ ನಾನು ಹೇಳೋಕೆ ಇಷ್ಟಪಡಲ್ಲ. ಈ ಪುಸ್ತಕವನ್ನು ಕೊಂಡುಕೊಂಡು ಈ ಕಥೆಯನ್ನು ಓದಿದಾಗ ನಿಮಗೆ ಗೊತ್ತಾಗತ್ತೆ. ಎಲ್ಲೂ ಸಭ್ಯತೆ ಎಲ್ಲೆಯನ್ನು ಮೀರಿಲ್ಲ. ಯಾರ ಬಿಹೇವಿಯರು, ಪಾತ್ರಗಳ ಬಿಹೇವಿಯರು, ಹಾಗೂ ನನ್ನ ರೈಟಿಂಗು ಅಷ್ಟೆ. ಇನ್ನೊಂದು ಇಂಪಾರ್ಟೆಂಟ್ ಹೇಳೋಕ್ಕೆ ಇಷ್ಟಪಡ್ತೇನೆ. ನನಗೆ ಫಸ್ಟ್ ಟೈಮ್ ಈ ಕಥೆಗಳನ್ನು ಬರೆಯುವಾಗ, ಕತೆ ಬರೆದಿದ್ದು ಫಸ್ಟ್ ಟೈಮ್ ಅಲ್ಲ, ಆದರೆ ಈ ಬುಕ್ಕನ್ನು ಬರೆಯುವಾಗ ಕೆಲವು ಈ ರೊಮ್ಯಾನ್ಸ್ ಸಂಬಂಧಪಟ್ಟಂಥ ಸನ್ನಿವೇಶಗಳನ್ನ ಬರೆಯುವಾಗ ತುಂಬ ಮುಜುಗರ ಆಯಿತು. ಜನ ಏನು ಅನ್ಕೋತಾರೋ, ಹೇಗೆ ಅನ್ಕೋತಾರೋ ಅಂತ. ಗಂಡಸರಾಗಿದ್ದರೆ ಬರೀತಿದ್ರು. ನಾನು ಒಬ್ಬ ಹುಡುಗಿಯಾಗಿ ಇಷ್ಟು ಏಜಾಗಿ ಮದುವೆ ಆಗಿ ಮಗು ಇದ್ದು, ಮಗನೇ ದೊಡ್ಡವನು ಡಿಗ್ರಿ, ಆದರೂ ಇಂಥ ಸನ್ನಿವೇಶಗಳನ್ನು ಬರೆಯುವಾಗ ನನಗೆ ಸಂಕೋಚ ಎದುರಾಗಿ ಸ್ಕಿಪ್ ಮಾಡಿದೆ. ಎಲ್ಲೂ ನಾನು ರೊಮ್ಯಾನ್ಸಿಗೆ ಸಂಬಂಧಪಟ್ಟಂಥದ್ದಾಗಲಿ ಸೆಕ್ಸಿಗೆ ಸಂಬಂಧಪಟ್ಟಂಥದ್ದಾಗಲಿ ಇಟ್ಟಿಲ್ಲ. ಇದು ನಾನು ಹೇಳಲೇಬೇಕು, ಯಾಕಂದರೆ ಮಹಿಳೆಯರಿಗೆ ಅಥವಾ ನನಗೆ ಆ ಥರ ಮನಸ್ಸಿಗೆ ಬಂತು, ಬಿಕ್ಕವ್ರಿಗೇನು ಅನಿಸುತ್ತೆ ಗೊತ್ತಿಲ್ಲ. ಸೊ ಈ ಕತೆ ತುಂಬ ಚೆನ್ನಾಗಿದೆ. ಕಾಲೇಜ್ ಲೈಫಲ್ಲಿ ಏನೇನು ನಡೆಯುತ್ತೆ ಅನ್ನೋದು ತುಂಬ ನವಿರಾದಂತಹ ಪ್ರೇಮ ಕತೆ. ಇದನ್ನು ಅದು ಟ್ರ್ಯಾಜಿಡಿ ಆಯಿತೋ ಕಾಮಿಡಿ ಆಯಿತೋ ಬೇಡ, ಹ್ಯಾಪಿ ಎಂಡಿಂಗ್ ಆಯಿತೋ ಬೇಡ, ನಾನಿಲ್ಲಿ ಒಳ್ಳೆ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದೇನೆ. ಈ ಪುಸ್ತಕದಲ್ಲಿ ಕತೆ ಓದಿ ಫೀಡ್ಬ್ಯಾಕ್ ಕೊಡಿ. ಪುಸ್ತಕ ಬೇಕಂದ್ರೆ 9900322338ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.